ಕದ್ರಿನಾಯಕನಹಳ್ಳಿ ಶ್ರೀ ಓಂ ಶಕ್ತಿ ಅಮ್ಮನವರ ದೇವಾಲಯದಲ್ಲಿ ನವರಾತ್ರಿ 2025ರ ದಿನಾಂಕಗಳು ಮತ್ತು ಆಚರಣೆಗಳು. ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕದ್ರಿನಾಯಕನಹಳ್ಳಿ ಗೇಟ್ ಬಳಿ ನೆಲೆಸಿರುವ ಶ್ರೀ ಓಂ ಶಕ್ತಿ ಅಮ್ಮನವರ ದೇವಾಲಯದಲ್ಲಿ ನವರಾತ್ರಿ ಪ್ರಯುಕ್ತ 9 ದಿನಗಳಲ್ಲಿ 9 ಅಲಂಕಾರಗಳನ್ನು ಮಾಡಲಾಗುತ್ತದೆ. ನವರಾತ್ರಿಯನ್ನು ಸೆಪ್ಟೆಂಬರ್ 22ರ ಸೋಮವಾರದಿಂದ ಅಕ್ಟೋಬರ್ 2ರ ಗುರುವಾರದವರೆಗೆ ಆಚರಿಸಲಾಗುತ್ತದೆ. 9 ರಾತ್ರಿಗಳಲ್ಲಿ ಪ್ರತಿಯೊಂದನ್ನು ದೇವಿಯ ವಿಭಿನ್ನ ರೂಪಕ್ಕೆ ಮೀಸಲಿಡಲಾಗುತ್ತದೆ. 9 ರಾತ್ರಿಗಳಲ್ಲಿ ಪ್ರತಿಯೊಂದನ್ನು ದೇವಿಯ ವಿಭಿನ್ನ ರೂಪಕ್ಕೆ ಮೀಸಲಿಡಲಾಗುತ್ತದೆ. ಇದು ಶೈಲಪುತ್ರಿಯಿಂದ ಪ್ರಾರಂಭವಾಗಿ ಸಿದ್ಧಿದಾತ್ರಿಯೊಂದಿಗೆ ಕೊನೆಗೊಳ್ಳುತ್ತದೆ. ಅಂತಿಮ ದಿನದಂದು ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ. ಇದು ಗೆಲುವು ಮತ್ತು ನವೀಕರಣವನ್ನು ಸಂಕೇತಿಸುತ್ತದೆ. ಕುಟುಂಬಗಳು ಪ್ರಾರ್ಥನೆಗಾಗಿ ಒಟ್ಟುಗೂಡುತ್ತವೆ. ಸಾಂಸ್ಕೃತಿಕ ಚಟುವಟಿಕೆಗಳು ಶಾಲೆಗಳು ಮತ್ತು ಸಮುದಾಯಗಳನ್ನು ತುಂಬುತ್ತವೆ ಮತ್ತು ನವರಾತ್ರಿಯ 9 ದಿನಗಳ ಉತ್ಸಾಹವು ಮತ್ತೊಮ್ಮೆ ಭಾರತದಾದ್ಯಂತ ಜನರನ್ನು ಒಟ್ಟುಗೂಡಿಸುತ್ತದೆ. ನವರಾತ್ರಿ ಹಬ್ಬದ 9 ದಿನಗಳ ಇತಿಹಾಸ. ನವ ಅಂದರೆ 9 ಮತ್ತು ರಾತ್ರಿ ಅಂದರೆ ರಾತ್ರಿ ಎಂದರ್ಥ. ಪರಿಣಾಮವಾಗಿ ನಾವು 9 ರಾತ್ರಿಗಳ ಕಾಲ ಅದನ್ನು ಆನಂದಿಸಿದ್ದರಿಂದ ಈ ಕಾರ್ಯಕ್ರಮಕ್ಕೆ ಅದರ ಹೆಸರು ಬಂದಿದೆ. ನವರಾತ್ರಿ ಉತ್ಸವದ ಸಮಯದಲ್ಲಿ ಪೂಜಿಸಲ್ಪಡುವ ದುರ್ಗಾದೇವಿಯ ಎಲ್ಲ 9 ರೂಪಗಳ ವಿವರವಾದ ವಿವರಣೆ ಇಲ್ಲಿದೆ. ಮೊದಲನೇ ದಿನ ಶೈಲಪುತ್ರಿ ದೇವಿ. ನವರಾತ್ರಿಯ ಮೊದಲನೇ ದಿನವನ್ನು ಪರ್ವತಗಳ ಸಂಕೇತವೆಂದು ಪರಿಗಣಿಸಲಾದ ದೇವಿ ಶೈಲಪುತ್ರಿಗೆ ಸಮರ್ಪಿಸಲಾಗಿದೆ. ಅವಳು ಗೂಳಿಯ ಮೇಲೆ ಸವಾರಿ ಮಾಡ್ತಿರೋದನ್ನು ತೋರಿಸಲಾಗಿದೆ ಮತ್ತು ಅವಳನ್ನು ಶಿವನ ಪತ್ನಿ ಮತ್ತು ರಾಜ ದಕ್ಷನ ಮಗಳು ಅಂತ ಗುರುತಿಸಲಾಗಿದೆ. ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿ. ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ. ಅವಳು ಶಿಕ್ಷಣದ ಅನ್ವೇಷಣೆಯನ್ನು ಪ್ರತಿನಿಧಿಸುತ್ತಾಳೆ ಮತ್ತು ನೀರಿನ ಜಗ್ ಮತ್ತು ರುದ್ರಾಕ್ಷಿ ಮಾಲೆ ಕಮಂಡಲು ಹಿಡಿದುಕೊಂಡಿರುವಂತೆ ಚಿತ್ರಿಸಲಾಗುತ್ತದೆ. ಮೂರನೇ ದಿನ ಚಂದ್ರಘಂಟಾ ದೇವಿ. ದುರ್ಗೆಯ ಮೂರನೇ ರೂಪವಾದ ಚಂದ್ರಘಂಟಾ ದೇವಿಯನ್ನು ಪೂಜಿಸಲಾಗುತ್ತದೆ. ಅವಳು ಹಣೆಯ ಮೇಲೆ ಧರಿಸಿದ್ದ ಅರ್ಧಚಂದ್ರಾಕಾರದ ಗಂಟೆಯ ನಂತರ ಅವಳಿಗೆ ಅವಳ ಹೆಸರು ಬಂದಿದೆ. ನಾಲ್ಕನೇ ದಿನ ದೇವಿ ಕೂಷ್ಮಾಂಡ. ನವರಾತ್ರಿಯ 4ನೇ ದಿನದಂದು ಪೂಜಿಸಲ್ಪಡುವ ಕೂಷ್ಮಾಂಡ ದೇವಿಯಿಂದ ಈ ವಿಶ್ವವು ಸೃಷ್ಟಿಸಲ್ಪಟ್ಟಿದೆ ಅಂತ ಭಾವಿಸಲಾಗಿದೆ. 5ನೇ ದಿನ ಸ್ಕಂದಮಾತಾ. ಈ ದಿನದಂದು ಜನರು ದುರ್ಗೆಯ 5ನೇ ಅಭಿವ್ಯಕ್ತಿಯಾದ ಸ್ಕಂದಮಾತಾ ದೇವಿಯನ್ನು ಪೂಜಿಸುತ್ತಾರೆ. ಆಕೆಯ ಮಗ ಭಗವಾನ್ ಕಾರ್ತಿಕೇಯನು ಆಕೆಯ ತೊಡೆಯ ಮೇಲೆ ವಿಶ್ರಾಂತಿ ಪಡೆಯುತ್ತಿರುವುದನ್ನು ತೋರಿಸಲಾಗಿದೆ. ಆಕೆಯ ಅನುಯಾಯಿಗಳು ಮತ್ತು ತಮ್ಮ ಮಕ್ಕಳ ಸುರಕ್ಷತೆ ಹಾಗೂ ಯೋಗಕ್ಷೇಮಕ್ಕಾಗಿ ಅವಳನ್ನು ಪ್ರಾರ್ಥಿಸುತ್ತಾರೆ. 6ನೇ ದಿನ ಕಾತ್ಯಾಯಿನಿ ದೇವಿ. 6ನೇ ದಿನದಂದು ದುರ್ಗಾದೇವಿಯ 6ನೇ ಅವತಾರವಾದ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತದೆ. ಅವಳು ಧೈರ್ಯದ ಪ್ರತಿರೂಪವಾಗಿದ್ದು ಕಾತ್ಯಾಯಿನ ಖುಷಿಗೆ ಜನಿಸಿದ್ಲು ಅಂತ ನಂಬಲಾಗಿದೆ. 7ನೇ ದಿನ ಕಾಳರಾತ್ರಿ ದೇವಿ. 7ನೇ ದಿನ ಕಾಳರಾತ್ರಿ ದೇವಿಯು ಮಾದಕ ವಸ್ತುಗಳ ಬಲವಾದ ಅಭಿವ್ಯಕ್ತಿಯಾಗಿದ್ದಾಳೆ. ಭಕ್ತರು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆಗಾಗಿ ಅವಳನ್ನು ಪ್ರಾರ್ಥಿಸುತ್ತಾರೆ. 8ನೇ ದಿನ ಮಹಾಗೌರಿ ದೇವಿ. ನವರಾತ್ರಿಯ 8ನೇ ದಿನವನ್ನು ಮಹಾಗೌರಿಗೆ ಅರ್ಪಿಸಲಾಗಿದೆ, ಯಾಕಂದರೆ ದೇವತೆಯು ಪ್ರಕಾಶಮಾನವಾದ ಹಿಮಪದರದ ಬಿಳಿ ಬಣ್ಣವನ್ನು ಹೊಂದಿದ್ದಾಳೆ ಎಂದು ನಂಬಲಾಗಿದೆ. 9ನೇ ದಿನ ದೇವಿ ಸಿದ್ಧಿದಾತ್ರಿ. ನವರಾತ್ರಿಯ 9ನೇ ಮತ್ತು ಕೊನೆಯ ದಿನದಂದು ದೇವಿ ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತದೆ. ಆಸೆಗಳನ್ನು ಈಡೇರಿಸುವ ಮತ್ತು ಸಹಾಯ ಮಾಡುವ ಸಾಮರ್ಥ್ಯ ಅವಳಿಗಿದೆ ಅಂತ ಭಾವಿಸಲಾಗುತ್ತದೆ. ಹಾಗೂ ಕೊನೆಯ ದಿನ ಮಂಗಳವಾರದಂದು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಶ್ರೀ ಓಂ ಶಕ್ತಿ ಅಮ್ಮನವರ ದೇವಾಲಯದಲ್ಲಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಹಾಗೂ ದೇವಾಲಯಕ್ಕೆ ಬಂದಂಥ ಮಹಿಳೆಯರಿಗೆ ಅರಿಶಿಣ ಕುಂಕುಮ ಮತ್ತು ಬಾಗಿನ ವಿತರಣೆ ಮತ್ತು ಅನ್ನ ಸಂತರ್ಪಣೆಯನ್ನು ಸಹ ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಶ್ರೀ ಓಂ ಶಕ್ತಿ ದೇವಾಲಯದಲ್ಲಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ದೇವಾಲಯದ ಧರ್ಮದರ್ಶಿಗಳಾದ ಶ್ರೀಮತಿ ಕೃಷ್ಣಕುಮಾರಿಯವರನ್ನು ಭೇಟಿ ಮಾಡಿ ಅಂತ ತಿಳಿಸಲಾಗಿದೆ. ಭಕ್ತಾದಿಗಳು ಶ್ರೀ ಓಂ ಶಕ್ತಿ ದೇವಾಲಯದಲ್ಲಿ ಅಮ್ಮನವರಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿದ್ರೆ ದೇವಾಲಯದ ಧರ್ಮದರ್ಶಿಗಳಾದ ಶ್ರೀಮತಿ ಕೃಷ್ಣಕುಮಾರಿಯವರನ್ನು ಭೇಟಿ ಮಾಡಿ ಅಂತ ತಿಳಿಸಲಾಗಿದೆ. ವರದಿ ಸೊರಕಾಯಲಹಳ್ಳಿ ನವೀನ್ ಎಸ್ ಎಲ್.